ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 10:21 ಆಗಿದೆ. 30ಗೆಲ್ಲ ಆಫೀಸೆಲ್ಲ ಇರಬೇಕು, ಇರ್ತೀನಿ ಕೂಡ. ಒಂದೊಂದು ದಿನ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಏನೇನು ಕೆಲಸ ಇದೆ ಅಂದರೆ ಒಂದು ಮೇಜರ್ಲಿ 5 ಕೆಲಸ ಇರೋದು ಇವತ್ತು. ಫಸ್ಟಿಂಗು ಒಂದು ಹ್ಯಾಂಡಲ್ ಸೆಲೆಕ್ಷನ್ ಇದೆ ಒಂದು ಕ್ಲೈಂಟ್ದು, ಅದನ್ನು ಮಾಡಬೇಕಾಗಿರೋದು. ಸೆಕೆಂಡ್ ಬಂದುಬಿಟ್ಟು ಮತ್ತೆ ಒಂದು ಟಫನ್ ಗ್ಲಾಸ್ ಆರ್ಡ್ರ್ ಮಾಡಬೇಕು ಇವತ್ತು. ಅದಾಗ್ತಿದ್ದಂಗೆ ಆರ್ಡರ್ಸು ಏನೇನಿದೆ ನೋಡಿ ಎಲ್ಲದು ಮಾಡಿಕೊಂಡು, ಮತ್ತು ಟ್ರಾನ್ಸ್ಪೋರ್ಟಿಗೆ ಒಂದಿಷ್ಟು ಮೆಟೀರಿಯಲ್ ಡಿಸ್ಪ್ಯಾಚ್ ಮಾಡೋದಿದೆ, ಮತ್ತು ಒಂದಿಷ್ಟು ಟ್ರಾನ್ಸ್ಪೋರ್ಟಿಂದ ಮೆಟೀರಿಯಲ್ ಬಂದಿದೆ, ಪ್ಯಾಕೇಜ್ ಮೆಟೀರಿಯಲ್ಸ್ ಎಲ್ಲ ಬಂದಿದ್ದಾವೆ, ಅದನ್ನೆಲ್ಲ ಪಿಕ್ ಮಾಡ್ಕೊಬೇಕು. ಅದಾಗ್ತಿದ್ದಂಗೆ ಮತ್ತು ರೆಗ್ಯುಲರ್ ಪ್ಲ್ಯಾನಿಂಗು ಅದು ಇದು ಪ್ರೋಸೆಸ್ ಇದ್ದೇ ಇರುತ್ತೆ, ಹುಡುಗ ಮಾಡ್ತಾ ಇರ್ತಾನೆ. ಅದ್ರ ಜೊತೆಗೆ ಈಗ ಫಸ್ಟ್ ಹೋದವರೇ ಏನು ಮಾಡ್ಕೊಬೇಕು ಅಂದರೆ ಆಫೀಸ್ ಕ್ಲೀನ್ ಮಾಡ್ಕೊಬೇಕು. ನನ್ನ ಹೆಂಡತಿ ಬಂದವಳೆ ಫಸ್ಟ್ ಬೈದಿದೆ ಅದು ನನಗೆ. ಅವಳು ಒಂದು ಸ್ವಲ್ಪ ದಿನ ಊರಿಗೆ ಹೋಗಿದ್ಲು ಹಬ್ಬಕ್ಕಂತ. ಈಗ ನಿನ್ನೆ ಬಂದು ಆಫೀಸ್ ಏನು ಗಲೀಜು ಇಟ್ಕೊಂಡಿದ್ದೀರಾ ಅಂತೇಳಿ ಕೂಗಾಡಿ ಈಗೆಲ್ಲ ಕ್ಲೀನ್ ಮಾಡಬೇಕು. ಈಗ ಹೋಗಿ ಮತ್ತೆ ಈಗ ಫಸ್ಟ್ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಳೋಣ. ಈಗ ಬಂದ್ವಿ. ಅಲ್ಲಿ ಬರ್ಬೇಕಾದ್ರೆ ಒಂದು ಟ್ರಾನ್ಸ್ಪೋರ್ಟಿಗೆ ಮೆಟೀರಿಯಲ್ ಬಂದಿತ್ತು, ಅದು ಕೂಡ ತೊಗೊಂಬಂದ್ವಿ. ಇದು ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಸು ಲಿಫ್ಟ್ ಕೂಡ ಬಂತು. ಬನ್ನಿ. ಬೇಕಾದ್ರೆ ಟ್ರಾನ್ಸ್ಪೋರ್ಟಿಂದ ತಂದಿರೋ ಮೆಟೀರಿಯಲ್ ಏನು ಅಂದರೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಎಲ್ಲ. ಇದು ಸ್ಕ್ರಾಚ್ ಟೈಪ್ ಅಂತಾರೆ, ಅಂದರೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಅದಕ್ಕೆ ಹಾಕುವಂಥದ್ದು. ಇನ್ನು ಉಳಿದು ರೆಗ್ಯುಲರ್ ಬ್ರೌನ್ ಟೇಪು. ಇದು ಒಂದೊಂದು 350 ಮೀಟರ್ದಿದೆ. ಎಷ್ಟು ತಿಕ್ಕಿದೆ ನೋಡಿ. ಇದನ್ನೆಲ್ಲ ಇಡೋ ಜಾಗದಲ್ಲಿ ಇಟ್ಟು ಒಂಚೂರು ಆಫೀಸೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಮೆಟೀರಿಯಲ್ಸ್ಗಳೆಲ್ಲ ತೆಗೆದಿಟ್ಕೊಬೇಕು. ಲೈಕ್ ನಮ್ಮ ಕ್ಯಾಟ್ಲಾಗ್ಸ್ಗಳು, ನಮ್ಮ ಹತ್ರ ಏನೇನು ಮೆಟೀರಿಯಲ್ ಸಿಗುತ್ತೆ, ಏನು ಎತ್ತ ಅನ್ನೋದೆಲ್ಲ ಒಂದು ಸಿಂಗಲ್ ಕ್ಯಾಟ್ಲಾಗಲ್ಲಿರುತ್ತೆ. ಫೋಟೋಸು ಯೂಸರ್ ಮ್ಯಾನುವಲ್ ಫಾರ್ ಸಕ್ಸಸ್ ಇದೆ ಇರ್ಬೋದು. ಬಟ್ ನಮ್ಮ ಓಝೋನ್ ಮೆಟೀರಿಯಲ್ ಲಿಸ್ಟು, ಆಮೇಲೆ ಸುಮಾರು ನಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದ್ದಾವೆ, ACP ಶೀಟ್ಸಿಂದು ಅದ್ರ ರಿಲೇಟೆಡ್ ಒಂದಿಷ್ಟು ಇದ್ದಾವೆ. ಅದಾಗ್ತಿದ್ದಂಗೆ ಫೈನಲಿ ಆಫೀಸೆಲ್ಲ ಕ್ಲೀನ್ ಮಾಡಿದ್ವಿ. ಲೈಕ್ ಈ ಥರ ಕಾಣ್ತಾ ಇದೆ. ಸೆಟಪ್ಪನ್ನೆಲ್ಲ ರೀಅರೇಂಜ್ ಮಾಡಿಕೊಂಡು ಮತ್ತೆ ಅದೇ ಥರ ಜೋಡಿಸೋದಿದೆಯಲ್ಲ, ಅದರಷ್ಟು ಇದು ಯಾವುದೂ ಇಲ್ಲ. ಬಟ್ ತುಂಬ ಮಿಸ್ ಆಗಿದ್ರು ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಯಾವತ್ತಿದ್ರೂ ನಿಮ್ಮ ವರ್ಕ್ ಸ್ಪೇಸನ್ನು ಕ್ಲೀನಾಗಿ ಇಟ್ಕೊಳ್ಳಿ. ನಾನಂತೂ ಕ್ಲೀನಾಗಿಟ್ಟೆ ವರ್ಕ್ ಮಾಡೋದು. ಹಂಗೇನಾದ್ರು ತುಂಬ ಮಿಸ್ ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ರೀಅರೇಂಜ್ ಮಾಡಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಎಲ್ಲ ಕ್ಲೀನ್ ಮಾಡೋಷ್ಟರೊಳಗೆ 1 ಗಂಟೆ ಆಗಿಬಿಡುತ್ತೆ. ಎಲ್ಲ ಇಡೀ ಆಫೀಸ್ ಕ್ಲೀನ್ ಮಾಡಿಬಿಡ್ತೀವಿ ಇದೊಂದು ರೂಮ್ ಅಂದ್ಕೊಂಡು. ಈಗ ಊಟ ಮಾಡ್ಕೊಂಬಂದು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಕೊಬೇಕು. ಬನ್ನಿ ಊಟಕ್ಕೆ. ಲಂಚ್ ಮುಗಿಸ್ಕೊಂಡು ಮನೆಯಿಂದ ಬಂದಾದ್ಮೇಲೆ ಗೊತ್ತಾಯಿತು ಬ್ಯಾಂಕಲ್ಲಿ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಅದನ್ನೇನೇ ಮುಗಿಸ್ಬೇಕಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬರೋಷ್ಟರೊಳಗೆ 5 ಗಂಟೆ ಆಗಿಬಿಡ್ತು. ಯಾಕೆಂದರೆ ಸ್ವಲ್ಪ ಲೆಂತಿ ಪ್ರೋಸೆಸ್ ಅದು. ಬ್ಯಾಂಕಿಂದೆಲ್ಲ ಸ್ವಲ್ಪ ಕ್ಲೋಜರ್ಸು ಅದು ಇದು ಎಲ್ಲ ಇರ್ತವೆ. ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ಇಷ್ಟು ಟೈಮ್ ಆಯಿತು. ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಎಲೆಕ್ಟ್ರಿಕಲ್ ಲೇಔಟು ನಿನ್ನೆ ನೈಟು ಹೋಗೋಕ್ಕೂ ಮುಂಚೆ ಸ್ವಲ್ಪ ಮಾಡಿಟ್ಟು ಹೋಗಿದ್ದೆ. ಸೊ ಫಿನಿಷಿಂಗ್ ವರ್ಕ್ ಎಲ್ಲ ಇದ್ದಾವೆ, ಅದನ್ನು ಮಾಡಿ ಅದಾಗ್ತಿದ್ದಂಗೆ ನೆಕ್ಸ್ಟು 3D ಮಾಡಲಿಂಗ್ ಸ್ಟಾರ್ಟ್ ಮಾಡಬೇಕು. 3D ಮಾಡಲಿಂಗ್ ಯಾವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ಗಳನ್ನ, ಇಲ್ಲ ಒಂದು ರೆಫರೆನ್ಸ್ ಇಮೇಜಸ್ಗಳನ್ನ, ಇಲ್ಲ ಅವ್ರಿಗೆ ಯಾವ ಥರ ಬೇಕು ಏನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯಾವುದೋ ಇದರಲ್ಲಿ ಲೈಕ್ ತುಂಬ ಚೆನ್ನಾಗಿ ಬರಬೇಕು ಅಂತಲೇ ಎಲ್ಲ ಪ್ರಾಜೆಕ್ಟ್ ಮೇಲೂ ವರ್ಕ್ ಮಾಡಿರ್ತೀರ. ಅದು ಅವ್ರಿಗೆ ಇಷ್ಟ ಆಗೋಲ್ಲ ಅನ್ನಿಸಿದ್ವಿ. ಸೊ ಅವ್ರಿಗೆ ಯಾವ ಥರ ಬೇಕು ಅನ್ನೋದು ಮಾಡಲು ಗೊತ್ತಾಯಿತು ಅಂದರೆ ನೀವು ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟು ಯಾವ ಥರ ಮಾಡಲುಗಳು ಬೇಕು ಅನ್ನೋದನ್ನು ಫಸ್ಟ್ ಅವರಿಂದ ತಿಳ್ಕೊಳ್ಳಿ. ಅದಾಗ್ತಿದ್ದಂಗೆ ನೆಕ್ಸ್ಟು ಬಜೆಟ್ ಏನಿದೆ, ಒಬ್ಬೊಬ್ರದ್ದು ಏನಿರುತ್ತೆ, ನನಗೆ ಇಷ್ಟೇ ಲಕ್ಷದಲ್ಲಿ ಆಗಬೇಕು ಅಂದರೆ ಮಿನಿಮಮ್ ಬಜೆಟಲ್ಲಿ ಆಗಬೇಕು, ಇಲ್ಲ ನಂದು ಇಷ್ಟು ಲಿಮಿಟೆಡ್ ಬಜೆಟ್ ಇದೆ,
ಈ ಥರ ಮಾಡಬೇಕು ಅಂತ ಹೇಳಿರ್ತೀರಿ. ಒಬ್ಬರು ಫ್ರೀ ಆಫ್ ಹ್ಯಾಂಡು ಚೆನ್ನಾಗಿ ಬರಬೇಕು ವಿತ್ ಒಬ್ಬರು ಹಿಂಗೆ ಹೇಳ್ತಾರೆ ಸುತ್ತಮುತ್ತ ಎಲ್ಲೂ ಇರ್ಬೇಕು ಸರ್, ಆ ಥರ ಬರಲಿ ಅಂತ ಹೇಳಿದಾಗ ಅದು ಆ ಥರ ಕ್ಲೈಂಟ್ ಸಿಗೋದು ತುಂಬ ಕಷ್ಟ. ಎಲ್ಲ ನನಗೆ ಸಿಕ್ಕಿದ್ದಾರೆ, ವರ್ಷದಲ್ಲಿ ಒಂದು 2-3 ಕ್ಲೈಂಟ್ ಆ ಥರ ಸಿಗ್ತಾರೆ. ಸೊ ಅಂಥ ಸಿಕ್ಕಾಗೆಲ್ಲ ನಿಮ್ಮ ಡಿಸೈನ್ ಫುಲ್ ಎಕ್ಸ್ಪ್ಲೋರ್ ಮಾಡಿ ನಿಮ್ಮದು ಮ್ಯಾಕ್ಸಿಮಮ್ ಕೋರ್ ಕೆಪಾಸಿಟಿ ತನಕನೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅಂಥ ಪ್ರಾಜೆಕ್ಟ್ಗಳೇ ನಿಮಗೆ 10 ಪ್ರಾಜೆಕ್ಟನ್ನು ತಂದುಕೊಡತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ, ಮತ್ತು ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿ. ಯಾಕಂದರೆ ಮಿನಿಮಲಿಸ್ಟಿಕ್ ಡಿಸೈನ್ಗಳು ತುಂಬ ಸಖತ್ತಾಗಿ ಬರ್ತಾಯಿದೆ. ಈಗ ಟ್ರೆಂಡ್ ಇರೋದೇ ಮಿನಿಮಲ್ ಎಲಿವೇಷನ್ಸ್ಗಳು ಸೂಪರಾಗಿ ಮಾಡ್ಬೋದು. ಸ್ವಲ್ಪ ಟ್ರೈ ಮಾಡಿ, ಸ್ವಲ್ಪ ಯೂನಿಕಾಗಿ ಟ್ರೈ ಮಾಡ್ತಾ ಹೋಗಿ. ಫೀಲ್ಡಲ್ಲಿ ಆಟೋಮೆಟಿಕಲಿ ಹೆಸರು ಜನ್ರೇಟ್ ಆಗ್ತಾ ಹೋಗುತ್ತೆ. ಆ ಹೆಸರೇ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈಗ ವರ್ಕ್ ಸ್ಟಾರ್ಟ್ ಮಾಡೋಣ. ಒಂದು ತಕ್ಕ ಮಟ್ಟಿಗೆ ರಫ್ ಸ್ಟ್ರಕ್ಚರ್ನ ಮಾಡ್ಕೊಂಡಿದ್ದೀವಿ. ಈಗ ಸ್ಕೆಚಪ್ ಅಂತ ಬಂದಾಗ ನೀವು ಏನು ಮಾಡ್ಕೊಬೇಕು ಅಂದರೆ ಫಸ್ಟ್ ಎಲ್ಲ ಮಾಡ್ಲ್ಗಳನ್ನ ಗ್ರೂಪಾಗಿ ಇಟ್ಕೊಬೇಕು. ಫಸ್ಟ್ ಒಂದು ಬೇಸ್ಮೆಂಟ್ ಆಗ್ತಿದ್ದಂಗೆ ಗ್ರೌಂಡ್ ಫ್ಲೋರ್ ವಾಲ್ಸ್ಗಳು, ಆಮೇಲೆ ಸ್ಲ್ಯಾಬು, ಆಮೇಲೆ ಫಸ್ಟ್ ಫ್ಲೋರು ವಾಲ್ಸ್ಗಳು ಮತ್ತು ಸ್ಲ್ಯಾಬು, ಏನೇನು ವರ್ಕ್ ಇದೆ ಅದನ್ನೆಲ್ಲ ಒಂದು ಗ್ರೂಪ್ ಮಾಡ್ಕೊಬೇಕು. ಗ್ರೂಪ್ ಮಾಡಿ ಅದನ್ನೆಲ್ಲದಕ್ಕೂ ನಾನು ಟ್ಯಾಗ್ ಅಸೈನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನು ಯೂಸ್ ಆಗುತ್ತೆ ಅಂದರೆ ಟ್ಯಾಗಿಂದು. ಈಗ ಸಪೋಸ್ ಈಗ ಗ್ರೌಂಡ್ ಫ್ಲೋರ್ ವಾಲ್ ಅಂತ ಇದೆ ಅಂದ್ಕೊಳ್ಳಿ, ಇಲ್ಲಿ ಗ್ರೌಂಡ್ ಫ್ಲೋರ್ ವಾಲ್ ಅಂತಿದೆ. ಸೊ ನನಗೆ ಅದು ಬೇಡ ಅಂತಂದರೆ ನಾನು ಆಫ್ ಮಾಡ್ಕೊಬೋದು. ಈಗ ಬೇಸ್ಮೆಂಟ್ ಬೇಡ ಅಂದರೆ ಆಫ್ ಮಾಡ್ಕೊಬೋದು. ಸೊ ಈ ಥರ ವರ್ಕ್ ಮಾಡೋದ್ರಿಂದ ನಿಮ್ಮ ಪ್ರೊಡಕ್ಟಿವಿಟಿ ವರ್ಕ್ ತುಂಬ ಬೇಗ ಆಗತ್ತೆ. ಫರ್ದರ್ ಮುಂದೆ ಹೋಗ್ತಾ ಎಲಿವೇಷನಲ್ಲಿ ಏನೋ ಪಾರ್ಟ್ ಕರೆಕ್ಷನ್ ಮಾಡಬೇಕಾಗಿರುತ್ತೆ. ಗ್ರೂಪ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನೀವು ಇಂಡಿವಿಜುವಲಿ ಅದನ್ನು ಆ ಆಬ್ಜೆಕ್ಟನ್ನು ಈ ಆಬ್ಜೆಕ್ಟ್ ಮುಟ್ಟೋದೇನೆ ಇಲ್ಲಿ ಏನು ಬೇಕಿದ್ರೂ ಎಡಿಟ್ ಮಾಡ್ಕೊಬೋದು ಡಬಲ್ ಟ್ಯಾಪ್ ಮಾಡೋದ್ರಿಂದ. ಸೊ ಈ ಥರ ಎಲ್ಲ ಅಡ್ವಾಂಟೇಜ್ ಇರುತ್ತೆ. ಸೊ ಸ್ಕೆಚಪ್ ಅಂತ ಬಂದಾಗ ತುಂಬ ಒಬ್ಬೊಬ್ಬರು ವರ್ಕಿಂಗ್ ಸ್ಟೈಲ್ ಬೇರೆ ಥರ ಇರುತ್ತೆ. ನಂದು ವರ್ಕಿಂಗ್ ಸ್ಟೈಲ್ ನಾನು ಟ್ಯಾಗ್ ಮಾಡಿ ಗ್ರೂಪ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ. ಒಬ್ಬೊಬ್ಬರು ಬ್ಲಾಕ್ ಮಾಡಿ ಸಪ್ರೇಟಾಗಿ ಯೂಸ್ ಮಾಡಿಕೊಂಡು ಗ್ರೂಪಿಗೆ ಒಂದೊಂದು ನೇಮ್ ಕೊಟ್ಕೊಂಡು ಹೋಗ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಬಟ್ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನ್ಸುತ್ತೋ ಇದ್ರ ಮೇಲೆ ನೀವು ವರ್ಕ್ ಮಾಡಿ. ಸೊ ಇದನ್ನು ಪಟ ಈಗ ಸ್ಟಾರ್ಟ್ ಮಾಡಿ. ಆಲ್ರೆಡಿ ನಮ್ಮದು ಗ್ರೌಂಡ್ ಫ್ಲೋರು ವಾಲೆಲ್ಲ ಆಯಿತು. ಈಗ ಒಂದು ಸ್ಲ್ಯಾಬ್ ಹಾಕ್ಕೊಬೇಕು. ಸ್ಲ್ಯಾಬ್ ಹಾಕ್ಕೊಂಡು ಇದ್ರ ಒಳಗೆ ಓಪನ್ ಟು ಸ್ಕೈ ಇದೆ, ಅಂದರೆ ತುಂಬ ಫುಲ್ ಏರಿಯಾ ಸ್ಲ್ಯಾಬ್ ಇಲ್ಲ, ಇದು ಸ್ವಲ್ಪ ಕಟ್ಟಿದೆ. ಯಾಕಂದರೆ ಮೇಲ್ಗಡೆ ಇದು ಬರುತ್ತೆ, ಸನ್ಲೈಟ್ ಬರೋಕ್ಕೋಸ್ಕರ ಬಿಟ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಮಾಡಬೇಕು ಕೂತ್ಕೊಂಡು. ಓಕೆ, ಮಾಡಿ ಹೇಗೆ ಬರುತ್ತೆ ಮಾಡಲು ಅನ್ನೋದನ್ನೆಲ್ಲ ತೋರಿಸ್ತೀವಿ. ಮಾಡ್ತಾ ಇದ್ದೀವಿ, ಮಾಡೋಣ. ಕೆಲಸ ಮಾಡ್ತಾ ಇಲ್ಲಿಗೆ ಬಂದು ನಿಂತಿದೆ. ಈಗ ಮನೆಗೆ ಹೋಗೋ ಟೈಮ್ ಕೂಡ ಆಗಿದೆ, ಯಾಕಂದರೆ ಫೋನ್ ಬಂತು. ಗೊತ್ತೇ ಆಗಲ್ಲ ವರ್ಕ್ ಮಾಡ್ತಾ ಕೂತ್ಕೊಂಡಾಗ. ನಿಮಗೆ ಈಗ ಆಲ್ರೆಡಿ 8:45 ಆಗಿಬಿಟ್ಟಿದೆ. 8 ಗಂಟೆಗೆಲ್ಲ ಬರ್ತೀನಿ, 3/4 ಗಂಟೆ ಎಕ್ಸ್ಟ್ರಾನೇ ಕೂತ್ಕೊಂಡ್ಬಿಟ್ಟಿದ್ದೀನಿ ಕೆಲಸ ಮಾಡ್ತಾ. ಆಲ್ಮೋಸ್ಟ್ ಸ್ಟೇರ್ ಕೇಸು ಎಲ್ಲದೂ ಇದಾಗ್ಬಿಟ್ಟಿದೆ ವರ್ಕು. ಇನ್ನು ನಾಳೆ ಮಾರ್ನಿಂಗಿಂದ ಎಕ್ಸ್ಟೀರಿಯರ್ ಪೋರ್ಷನ್ನು, ಇಂಟೀರಿಯರು ಫಿನಿಷಿಂಗ್ ವರ್ಕ್ಗಳು ವಿಂಡೋಸು ಓಪ್ನಿಂಗ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಕೊಟ್ಟು, ಅದಾದಮೇಲೆ ಒಂದು ಸತಿ ಓನರ್ನ ಕರೆಸಿ ನೋಡಿ ನಿಮ್ದು ಈ ಥರ ಬೇಸ್ ಮಾಡಲ್ ಇರುತ್ತೆ ಅಂತ ತೋರಿಸ್ಕೊಳ್ತೀನಿ ನಾನು. ಅದಾದಮೇಲೆ ನಿಮಗೆ ಇದರಲ್ಲಿ ಏನಾದ್ರು ವಾಲ್ಗಳು ಎಕ್ಸ್ಟೆಂಡ್ ಆಗ್ಬೋದು, ಇಲ್ಲ ಎಲ್ಲದನ್ನು ಈ ವಾಲ್ ಎಕ್ಸ್ಟೆಂಡ್ ಮಾಡ್ತಿದ್ದೀವಿ, ಅಲ್ಲಿ ಸೈಟಲ್ಲಿ ಪ್ರಾಬಬ್ಲಿ ಆಗತ್ತಾ ಇಲ್ಲ, ಯಾಕಂದರೆ ಸಚಸ್ಗಳಿಗೆ ಅದು ಸಪೋರ್ಟ್ ಆಗತ್ತಾ ಇಲ್ಲ ಅನ್ನೋದನ್ನು ನೋಡ್ಕೊಬೇಕಾಗಿರುತ್ತೆ. ಸೊ ಇವತ್ತಿಗೆ ನಮ್ಮದು ರಾ ಮಾಡಲ್ ಇಲ್ಲಿ ತನಕ ಬಂದು ನಿಂತಿದೆ. ಫಸ್ಟ್ ಫ್ಲೋರ್ ತನಕನೂ ಮೇಲ್ಗಡೆ ಸ್ಲ್ಯಾಬು, ಇಲ್ಲಿ ಕಟ್ ಸ್ಲ್ಯಾಬ್ ಕೊಟ್ಟಿದ್ದೀವಿ ಗ್ರೌಂಡ್ ಫ್ಲೋರಿಗೆ, ಮೇಲ್ಗಡೆ ಸ್ಲ್ಯಾಬು ಮತ್ತು ಓಪ್ನಿಂಗ್ಸ್ಗಳನ್ನೆಲ್ಲ ನಾಳೆ ಪಟ ಹಾಕಿ ನಾಳೆಗೆ ಒಂದು 80% ಆಫ್ ವರ್ಕ್ ಮುಗಿಯುತ್ತೆ. ಅದಾದಮೇಲೆ ಈ 20% ಇದೆಯಲ್ಲ, ಮೆಟೀರಿಯಲ್ನ ಮ್ಯಾಚ್ ಮಾಡಿ ಕಲರ್ ಗ್ರೇಡಿಂಗ್ ಕೊಟ್ಕೊಂಡು ಇದು ಮಾಡೋದಕ್ಕೆ ಒಂದು 3 to 4 ಡೇಸ್ ಎಕ್ಸ್ಟ್ರಾ ಬೇಕಾಗತ್ತೆ. ಸೊ ಅದು ತುಂಬ ಟೈಮ್ ಡ್ರ್ಯಾಗಿಂಗು. ಸೊ ಅದನ್ನು ಯಾವತ್ತೂ ಕೇರ್ಫುಲ್ಲಾಗಿ ಯೋಚನೆ ಮಾಡಿ, 4 ಸತಿ ಯೋಚನೆ ಮಾಡಿ, ಕಲರ್ ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ಲ, ಕಾಂಟ್ರಾಸ್ಟ್ ಕಲರಾ, ಥೀಮ್ಸಾ, ಯಾವ ಥೀಮಲ್ಲಿ ಇದನ್ನು ಡಿಸೈನ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ಇವತ್ತಿಗೆ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮನೆಗೆ ಹೋಗೋ ಟೈಮ್ ಕೂಡ ಆಗಿದೆ. ಎಲ್ಲರೂ ಸಿಗೋಣ. ಇದೇ ರೀತಿ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ.